ಸ್ನೇಹಿತರೆ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ದಾರೆ. ಅವ್ರ ಹತ್ರನೂ ಕೇಳೋಣ. ಅವ್ರಿಗೆ ಫೈನ್ ಬೇರೆ ಹಾಕಿದಾರ ಅಂತೆ. ಅಣ್ಣ ಯಾಕಣ್ಣ ಹಾಕಿದ್ ನಿಮ್ಗೆ ಫೈನ್? ಏನಕ್ಕೆ ಅಂದ್ರೆ ರಾಪಿಡ್ ಹೊಡಿತಿರೋದಕ್ಕೆ ಹಾಕೋರೆ. ರ್ಯಾಪಿಡ್ ಹೊಡಿದಕ್ಕ ನಿಮ್ಮ ಹತ್ರ ಸ್ಲಿಪ್ ಇದೆಯಾ? ಅದು ಇದೆ. ತುಂಬಾ ಜನ ನಂಬೋದೇ ಇಲ್ವಲ್ಲ. ನಮ್ಗೆ ಸರ್ ನಾನೇ ಕಟ್ಬಿಟ್ಟು ಬಂದಿದ್ದೀನಲ್ಲ. ಹೌದಾ? ಏನ್ ಹೇಳಿದ್ರು? ಏನೆಲ್ಲ ಕೇಳಿದ್ರು? ಅಷ್ಟೇ ಅವರು ರಾಪಿಡ್ ಹೊಡಿತಾ ಇದೆಯಾ ಅಂತ ಯಾವ್ದು ಹೊಡಿತಾ ಇರೋದು ಯಾಪ ಅಂತ ಕೇಳಿದ್ರು. ಕಸ್ಟಮರ್ ಕಿಲೋಮೀಟರ್ ಎಷ್ಟು ಅದೆಷ್ಟು ಅಂತ ಕೇಳಿದ್ರು. ಸರಿ. ಅದಕ್ಕೆ 15 ಕಿಲೋಮೀಟರ್ 250 ಕೊಟ್ಟಿದ್ದ. ಹಾ. ಅದ್ರಲ್ಲಿ 250 ಕೊಟ್ಟಿದ್ರಲ್ಲ, ಅದನ್ನ ನಾನು ಇದೇನಪ್ಪ ಅಂದ್ರೆ ನನಗೂ ಗೊತ್ತಾಗ್ಲಿಲ್ಲ. RTO ಹತ್ರ ಹೋದೆ, ಇದು ರಾಪಿಡ್ ಮಾಡ್ತಾ ಇದೀಯ ನಾವು ಅಂದೆ. ಅದಕ್ಕೆ 5,000 ರೂಪಾಯಿ ಫೈನ್ ಹಾಕ್ಬಿಟ್ಟು ಕಳಿಸಿದ್ರು. ನಿಮ್ ಗಾಡಿ ಪರ್ಮಿಟ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಕರೆಕ್ಟ್ ಪಕ್ಕ ಆಯ್ತು? ಇದೆ. ಹೌದಾ? ಹ್ಮ್. ಆದ್ರೂ 5,000 ರೂಪಾಯಿ ಫೈನ್ ಹಾಕಿದ್ರು. 5,000. ಇವನು ಕಂಪ್ನಿಯವನೇನೋ ಹೇಳ್ತಾನೆ ರ್ಯಾಪಿಡ್ ಅದನ್ನು ಅದು ಸ್ಲಿಪ್ ಎತ್ಕೊ ಬರ್ರಿ ನಾವು ವಾಪಸ್ ಕಟ್ಕೊಡ್ತೀವಿ ಅಂತಾರಲ್ಲ. ಹೌದಾ? ಅದೇ ಅದನ್ನ ವಿಚಾರಿಸಿದ್ರ? ನಾನು ಸ್ಲಿಪ್ ತಗೋ ಕೊಟ್ಟೆ. ಹಾ. ಬಿಲ್ ಮಾಡಿ ಪ್ಲೇ ಮಾಡಿದ್ನಲ್ಲ, ಅದನ್ನ ತಗೋ ಕೊಟ್ಟದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ಯಾವತ್ತು ಕನ್ಫರ್ಮ್ ಆಗಿ ಹೇಳಿ ಸರ್ ಯಾವತ್ತಾಗುತ್ತೆ ಅಂತ ಕೇಳಿದೆ. ಹ್ಮ್. ಅದಕ್ಕೆ ಅವರು ಯಾವತ್ತು ಅಂತ ಕನ್ಫರ್ಮ್ ಆಗಿ ಹೇಳಲ್ಲ, ಆದ್ರೆ ಆಗುತ್ತೆ, ನಾವಿರೋದೇ ನಿಮ್ಗೆ ಹೆಲ್ಪ್ ಮಾಡಕ್ಕೆ, ಸಹಾಯ ಮಾಡಕ್ಕೆ ಅಂತ ಈ ತರ ಹೇಳ್ತಾರೆ. ಇಲ್ಲ ಅವ್ರ ಆಫೀಸ್ಗೆ ಹೋಗಿದ್ರ ನೀವು? ಹೋಗಿದೆ, HSR ಲೇಔಟ್. ಹಾ 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 ಹಾ. ಆದ್ರೆ ಇನ್ನೂ ಏನಕ್ಕ ನಿಮ್ಗೆ ಅಮೌಂಟ್ ಏನು ಕೊಡೋದೇನ್ ಮಾಡಿಲ್ಲ? ಏನೇನ್ ಇಸ್ಕೊಂಡ್ರು? ಎಲ್ಲ ಜೆರಾಕ್ಸ್ ಇಸ್ಕೊಂಡು ಪರ್ಮಿಟು, ಆಮೇಲೆ FC ಪ್ರತಿಯೊಂದು ಏನಿದೆ, ಆಟೋದು, DL, MSN ಎಲ್ಲ ಇಸ್ಕೊಂಡ್ರು. ಯಾರು ಇವ್ರು ರ್ಯಾಪಿಡ್ ಅದರ ಇಲ್ಲ ಇವ್ರ? ಅವರು ರಾಪಿಡ್ ಅವ್ರೆ. ರ್ಯಾಪಿಡ್ ಅದರ ಇವರು RTO ಅದವರು? RTOದವರು ಎಲ್ಲ ಕರೆಕ್ಟ್ ಆಗಿದೆ ಏನ್ ನೋಡಿದ್ರು. ಅದೇನಾಗುತ್ತೆ ರಾಪಿಡ್ ಓಡಿಸ್ತಾ ಇದೀಯಾ. ಓ ಅದಕ್ಕೆ ಅಂತಾನೆ ಹೇಳಿದ್ರ? ಹೌದಾ? ತುಂಬಾ ಕಡೆ ಏನು ಅಷ್ಟು ಹಿಡಿತಾ ಇಲ್ಲ ಅಂತ ಎಲ್ಲ ಕೆಲವರು. ನಿನ್ನ ನಾನೇ ಕಟ್ಬಿಟ್ಟು ಬಂದಿದ್ದೀನಲ್ಲ. ನಿನ್ನೆ ಡೇಟ್ ನಿನ್ನ 9ನೇ ತಾರೀಕು. ಓಕೆ. ತುಂಬಾ ಜನ ಕೇಳಿದಕ್ಕೆ ಹೇಳ್ತಾ ಇದ್ದಿದ್ದು ಏನಪ್ಪಾ ಅಂತಂದ್ರೆ, ನೀವು ಸುಳ್ಳು ಹೇಳ್ತೀರಾ, ಎಲ್ಲೂ ಇಲ್ಲ, ಏನ್ ಅದಕ್ಕೇನ್ ಪುರಾವೆ ಅಂತ ಅನ್ಬಿಟ್ಟು ಅವರೇ ನಿಲ್ಸಿ ಆ ಅಣ್ಣವ್ರು ಕೇಳ್ತಿದ್ದಾರೆ. ಅಣ್ಣ ನಿಮ್ಮ ಹೆಸರು? ನಾಗೇಂದ್ರ ಅಂತ. ನಾಗೇಂದ್ರ ಅಂತ ಅನ್ಬಿಟ್ಟು. ಅಣ್ಣ ಸ್ಲಿಪ್ ತೋರಿಸ್ತೀರಾ ನಿಮ್ಮ ಹತ್ರ ಇರೋದು? ಒಂಚೂರು ತೋರಿಸಿ ಅಣ್ಣ. ಇದು ಇಷ್ಟ ಹಾಕಿರೋದು ಇವಾಗ ಫೈನ್ ಅಂತ ಅನ್ಬಿಟ್ಟು. ಓಕೆ. ಒಂದೇನಕ್ಕೆ ಅಂತಂದ್ರೆ 5,000 ರಾಪಿಡ್ಗೆ ಸೈಡ್ ಸ್ಟಿಕ್ಕರ್ ಹಾಕಿಲ್ವಲ್ಲ, ನಂಬರ್ ಪ್ಲೇಟ್ ಅದಕ್ಕೆ 500 ರೂಪಾಯಿ. ಆಮೇಲೆ ಕಾಕಿ ಪ್ಯಾಂಟ್ ಹಾಕಿಲ್ಲ ಅಂತ ಅದಕ್ಕೆ 500. ಅಂದ್ರೆ ಫುಲ್ ಯೂನಿಫಾರ್ಮ್ ಅಲ್ಲಿ ಇರ್ಲೇಬೇಕು? ಇರ್ಲು ಫುಲ್ಲು ಸ್ಲೀವ್ ಇರ್ಬೇಕಂತೆ, ಈ ತರ ಹಾಫ್ ಇಲ್ವಂತೆ. ಹೌದಾ? ಅದ್ಯಾಕೆ? ಅದನ್ನೇ ಹೇಳ್ತಾನೆ. ಹೌದಾ? ಫುಲ್ ಇರ್ಬೇಕಂತ? ಫುಲ್ ಇರ್ಬೇಕಂತೆ, ಸ್ಲೀವ್ ಫುಲ್ ಇರ್ಬೇಕಂತೆ, ಪ್ಯಾಂಟು ಇದು ಇರ್ಬೇಕಂತೆ. ಆಮೇಲೆ ಬೇರೆ ಏನೆಲ್ಲ ಕೇಳಿದ್ರು ಗಾಡಿಗೆ? ಗಾಡಿಗೆ ಮಾಮೂಲಿ ಸ್ಟಿಕ್ಕರ್, ಸೈಡ್ ಸ್ಟಿಕ್ಕರ್. ಸೈಡ್ ಸ್ಟಿಕ್ಕರು. ಕೆಲವೊಬ್ಬರೆಲ್ಲ ಇದು ವಿಂಡೋ ಕೂಡ ಇರ್ಬೇಕು ಅಂತಾರಲ್ಲ, ವಿಂಡೋ ಅಂದ್ರೆ ಹಿಂದ್ಗಡೆ ಬ್ಯಾಕ್ ಸೈಡ್. ಕೆಲಸ ಮಾಡುದು ಅಂದ್ರೆ 1,000 ರೂಪಾಯಿ ಬಿಡಿಸೋದು ಕಷ್ಟ, ಅದ್ರಲ್ಲಿ 5,000 ಅವ್ರಿಗೆ ಕೊಟ್ರೆ ನಾವ್ ಏನಪ್ಪಾ ಮಾಡೋದು? ನಿಜವಲ್ವಾ? EMI ಕಟ್ಟಕ್ ಆಯ್ತಾ ಇಲ್ಲ, ಹಂಗಾಗ್ಬಿಟ್ಟದ. 5,000 ಅಲ್ಲಿಗೆ ಕೊಟ್ಟು. ನಿಜ ನಿಜ. ತುಂಬಾ ಜನ ಪಾಪ ಡ್ಯೂಟಿನೇ ಮಾಡಿಲ್ಲ. ಯಾಕಂದ್ರೆ ಇಲ್ಲ ಮಾಡ್ತಾ ಇಲ್ಲ. ಏನು ಗೊತ್ತಾ, ನಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ. ಈಗ ರಾಪಿಡ್ ಓಲಾ ಹೊಡಿತೀವಲ್ಲ, ಅದನ್ನ ಹಿಡಿತಾರ ಅಂತ ಭಯ ನಮ್ಗೆ ಅಷ್ಟೇ. ಇದ್ರದೆಲ್ಲ ಆನ್ಲೈನ್ ಡ್ಯೂಟಿ ಫಸ್ಟ್ ಚೆಕ್ ಮಾಡೋದೇ ಅದು. ಅವರು ರ್ಯಾಪಿಡ್ ಇಲ್ಲ ಎಲ್ಲಾನು ಅಂದ್ರೆ ನಮ್ಮ ಯಾತ್ರೆ ಊಬರ್ ಎಲ್ಲ ಊಬರ್ ನವ್ಗೆ 5,000 ಹಾಕಿದ್ರು. ನನ್ನ ಜೊತೆಲೆ ಬಂದಿದ್ದ ಅವನು. ಹೌದಾ? ಅಂದ್ರೆ ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಯಾವ್ದೋ ಮಾಡಿದ್ರು ಫಿಕ್ಸ್ ಹಾಕಿ ಹಾಕ್ತಾರೆ ಅಂದ್ರೆ ಸಿಗಾಕೊಂಡ. ಇಲ್ಲಿ ಪೊಲೀಸ್ ಅವರು ಯಾವ್ದು ಹೇಳಿ? ಅಲ್ಲ ಪೊಲೀಸರು ಏನ್ ಹಿಡಿತಾ ಇಲ್ವಾ? RTOದವ್ರು RTOದವ್ರು ಮಾತ್ರ ಹಿಡಿತಾವ್ರೆ. ಪೊಲೀಸ್ನವರು ಕಾಕಿ ಬಟ್ಟೆ ಹಾಕಿಲ್ಲ ಅಂದ್ರೆ ಮಾಮೂಲಿ RTOದವ್ರು ಮಾತ್ರ ಹಿಡಿದ ಮೇಲೆ ಏನಾರ ಒಂದ್ ಫೈನ್ ಕಟ್ಸ್ಕೊಳ್ದೆ ಬಿಡಲ್ಲ ಅವ್ರು. ಅಲ್ಲೇ ನೀವು ಸ್ಪಾಟ್ ಅಲ್ಲೇ ಕಟ್ಟಿದ್ರ ಅಮೌಂಟ್? ಇಲ್ಲ, ಬರ್ಕೋಟ ಹೋಗಿ RTO ಹೋಗು HSR ಗೆ ಅಂತಂದ. ಅಲ್ಲಿಗೆ ಹೋದಕ್ಕೆ ಅದಕ್ಕೆ 5,000 ಬರ್ದ ರಾಪಿಡ್ ಓಡಿಸ್ತಿರೋದಕ್ಕೆ. ಅದು ಅಂದ್ರೆ ಒಟ್ಟು ನಿಮ್ದು 5,000 ಇಲ್ಲ 6,000. 6,000 ಅಂದ್ರ ಸೈಡ್ ಸ್ಟಿಕ್ಕರ್ ಇಲ್ಲದಕ್ಕೆ ನಂಬರ್ ಸೈಡ್ ನಂಬರ್ 500. ಮತ್ತೆ ಪ್ಯಾಂಟ್ ಹಾಕಿಲ್ಲ ಅಂತ ಅದಕ್ಕೊಂದು 500. 1,000 ರೂಪಾಯಿ ಎಲ್ಲ ಆಯ್ತಾ? 5,000 ರೂಪಾಯಿ ರಾಪಿಡ್. ಅಣ್ಣ ನಿಮ್ದು ಅದು ಸ್ಲಿಪ್ ಒಂಚೂರು ತೋರಿಸಿ ಅಣ್ಣ ನೋಡೋಣ. ಒಂದಂತೂ ಕನ್ಫರ್ಮ್ ಆಯ್ತು ಹಿಡಿತಾ ಇರೋದು. ಇನ್ನೊಂದೇನಂತಂದ್ರೆ ಫುಲ್ ಸ್ಲೀವ್ ಅಲ್ಲಿ ಇರ್ಬೇಕಂತ. ಅದ್ ಯಾವ ತರ ಏನ್ ಲೆಕ್ಕಾಚಾರದಲ್ಲಿ ಅದನ್ನ ಹೇಳ್ದ. ಬೇರೆ ಸ್ಲಿಪ್ ಇದು ಫುಲ್ ಸ್ಲೀವ್ ಇಲ್ಲ ಅಂತ ಅವನ್ಗೂ ಫೈನ್ ಹಾಕದಂತ ಒಬ್ಬ ಬಂದಿದ್ದಾರೆ RTOಗೆ. ಫುಲ್ ಸ್ಲೀವ್ ಅಲ್ಲಿ ಇರ್ಬೇಕು. ಯಾವ ತರನು ಅವ್ರೇ ಹಾಕೋಣಲ್ವಲ್ಲ? ಏನ್ ಮಾಡೋದಪ್ಪ, ನಮ್ಗೇನ್ ಗೊತ್ತು. ಅವ್ರು ಒಂದ್ ರೂಲು ಅವ್ರಿಗೊಂದ್ ರೂಲು, ಅದ್ ಏನ್ ಲೆಕ್ಕಾಚಾರದಲ್ಲಿ ಹೇಳ್ತಾರೋ. ನಿಮ್ಮ ಮೊಬೈಲ್ ಅಲ್ಲೇ ಇದೆ. ಓಕೆ. ನೋಡ್ಬೋದು. ಏನಂದ್ರೆ ಎಲ್ಲಾನು ನನ್ ಜೆರಾಕ್ಸ್ ತಗೋಬಾ ಅಂದ್ರು. ತಗೋ ಕೊಟ್ಟೆ. ಎಲ್ಲ ಕರೆಕ್ಟ್ ಆಗಿದೆಯಪ್ಪ ಅಂತಂದ್ರು. ಸೈಡ್ ಸ್ಟಿಕ್ ಯಾವ್ದ್ರ ಸಹ ಬಿಲ್ ಹಾಕಿರೋದ ಅಂತ ಕೇಳಿದೆ. ಇದು ನೀನು ರಾಪಿಡ್ ಓಡಿಸ್ತಿದ್ದಲ್ಲಪ್ಪ, ಅದಕ್ಕೆ 5,000 ಹಾಕಿದೀವಿ. ಈ ಸೈಡ್ ಸ್ಟಿಕ್ಕರ್ ಇಲ್ಲದಕ್ಕೆ 500. ಆಮೇಲೆ ಪ್ಯಾಂಟ್ ಹಾಕಿಲ್ವಲ್ಲ ಅದಕ್ಕೆ 500 ಅಂತ ಹೇಳ್ದೆ. ಓಕೆ. ಇದು ನೋಡ್ಬೋದು. ಅದ್ರ ಜೊತೆಗೆ ಅಣ್ಣ ನಿಮ್ ಗಾಡಿ ನಂಬರ್ ತೋರಿಸಬಹುದಲ್ಲ? ಏನ್ ತೊಂದ್ರೆ ಇಲ್ಲಲ್ಲ? ತೋರಿಸಿ. ಅದಕ್ಕೇನು? ಅಲ್ಲ ಇಲ್ಲಿ ತೋರಿಸ್ತಾ ಇದೆ ಸ್ಲಿಪ್ ಅಲ್ಲಿ. ಓಕೆ, ತೋರಿಸಿ.
ನಿಮ್ದು ಇದು ಒರಿಜಿನಲ್ ಸ್ಲಿಪ್ ಇಲ್ವಾ? ಯಾವ್ದು ಇದ್ರದ್ದು ಇದು ಸ್ಲಿಪ್ ಇದೆ ನಿಮ್ಮ ಹತ್ರ ಅಲ್ಲಿ? ಒರಿಜಿನಲ್ ಸ್ಲಿಪ್ ಇಟ್ಟಿದ್ದೀರಾ? ಒರಿಜಿನಲ್ ಅದೇ ಸ್ಲಿಪ್, ಅದನ್ನೇ ಫೋಟೋ ಹೊಡೆದಿದ್ದು ಅವ್ರು. ಇದನ್ನ ಹರ್ಕೊಡ್ತಾರಲ್ಲ ನಿಮ್ಗೆ, ಅದಾ? ಹಾ. ಅದು ಹರ್ಕೊಟ್ಟಿಲ್ವಾ? ಇದೆ. ಒಂಚೂರು ತೋರಿಸಿ ಅಣ್ಣ, ಅದು ಇದ್ರಲ್ಲಿ ಕಾಣ್ತಿಲ್ಲ. ಏನೋ ನಾಳೆ ಬಾ ಅಂತಾನೆ ಹೇಳಿದ್ರೆ. ಎಲ್ಲ ಸಂಘ ಸಂಘಟನೆಯವ್ರು ಬೇರೆ ಹೇಳ್ತಿದಾರಲ್ವಾ, ಏನಾದ್ರೂ ಹಂಗಾಯ್ತು ಅಂದ್ರೆ ಬನ್ನಿ ನಮ್ಮ ಹತ್ರಕ್ಕೆ, ನಾವು ಹೆಲ್ಪ್ ಮಾಡ್ತೀವಿ, ಅದೇನೈತೆ ಹೋಗಿ ಮಾತಾಡೋಣ ಅಂತ ಹೇಳ್ತಿದಾರಲ್ಲ. ಏನೋ ಹೇಳ್ತಾರ ಸರ್, ಏನಣ್ಣ ಎಲ್ಲಿ ಇತ್ತಲ್ಲ ಅದು. ಸೊ ಇದು ಈ ತರ ಇದೆ ನೋಡಿ. ಟೋಟಲ್ ಆಗಿ ಕಟ್ಟಿರೋದು 6,000 ರೂಪಾಯಿ, 6,000. ನಾನಲ್ಲಿ ಚಾರ್ಸಿ ನಂಬರ್ ಮಾತ್ರ ಹೈಡ್ ಮಾಡ್ತಾ ಇದ್ದೀನಿ. ಸೊ ಒಟ್ಟು ಈ ತರ ಇರೋದು. ನಿನ್ನೆ ಫೈನ್ ಹಾಕಿರೋ ಡೇಟ್ ಕೂಡ ನೋಡ್ಬೋದು ಇಲ್ಲಿ. 9ನೇ ತಾರೀಕು 14:15 ಅಂತಂದ್ರೆ 2 ಗಂಟೆ 54 ನಿಮಿಷಕ್ಕೆ, ನೆನೆ 3 ಗಂಟೆ ಅರೌಂಡ್ ಅಲ್ವಾನಾ ನಿಮ್ಗೆ ಫೈನ್ ಹಾಕಿರೋಂಥದ್ದು. ನೋಡ್ಬೋದು, ಇದೇ ಚಲನ್ ಅವ್ರು ಬರ್ದು ಕೊಟ್ಟಿದ್ದಾರೆ. ಈ ತರ ಫುಲ್ ಇದೆ ನೋಡಿ, ಡೀಟೇಲ್ಸ್, ಗಾಡಿ ನಂಬರ್ ಎಲ್ಲ ಸಮೇತ ಇರೋದು. ಇದೇ ಗಾಡಿನೇ ಫಿಕ್ಸ್. ಹಂಗಾದ್ರೆ ಮತ್ತೆ ಸಿಗಾಕೊಂಡ್ರೆ ಹಿಡಿಯೋದು ಹಿಡಿತಾನೆ ಇದಾರೆ. ನಾನು ನಿನ್ನೆನೂ ನೋಡ್ದೆ, ಸುಮಾರು ಜನ ಬಂದಿದ್ದಾರೆ ಆಫೀಸ್ ಹತ್ರ. ಊಬರ್, ರಾಪಿಡ್ ನಮ್ಮೇ ಐತೆ ಎಲ್ಲರೂ. ಅಲ್ಲಿ ನೀವೇನು ಕೇಳಿಲ್ಲ? ಅವ್ರೇನ್ ಹೇಳೋದು ಗೊತ್ತಾ, ಮೀಟರ್ ಹಾಕೊಂಡು ಓಡಿಸ್ಬೇಕು. ಮೀಟರ್ ಹಾಕೊಂಡು ಓಡಿಸಿ ಸರ್. ಇವಾಗ ಮೀಟರ್ ಹಾಕೊಂಡ್ರೆ ಯಾರು ಡ್ಯೂಟಿಗಳ ಸಿಗಲ್ಲ ಅಂತ ಹೇಳಿದ್ರೆ ಏನಂತಾರ? ಅದು ಹೇಳ್ಬೇಕಲ್ವ ಒಂದ್ಸತಿ ಕೇಳ್ಬೇಕು. ಅದ್ ಹೇಳಿದ್ರೆ ಅವ್ರೆಲ್ಲ ಕೇಳೋ ತಾಳ್ಮೆ ಇರಲ್ಲ ಅವ್ರಿಗೆ. ಅಣ್ಣ ಇವಾಗ ನಾನು ಈ ಜಾಗದಲ್ಲಿ ಬಂದ್ಬಿಟ್ಟು ಅರ್ಧ ಗಂಟೆ 3/4 ಗಂಟೆ ಆಯ್ತು, ಒಬ್ರು ಬಂದು ಮೀಟರ್ ಹಾಕೊಂಡು ನಡೀರಿ, ಒಂದ್ ಬಾಡಿಗೆನೂ ಬರ್ತಾ ಇಲ್ಲ. ಹಂಗೆ ಅನ್ನೋದಿಲ್ಲ. ಈಗ ಯಾರು ನಾವು ಕೈಗೆ ಇಷ್ಟೊತ್ತಿದೀವಿ, ಯಾರು ಕೇಳಿದ್ರ ಬಂದು? ಒಬ್ರು ಇಲ್ಲಪ್ಪ. ಮತ್ತೆ ಅದು ಹಂಗೆ. ನಾನು ಅಲ್ಲಿ ಇದ್ರತ್ತ ಪಟಂಡೂರ್ ಅಗ್ರ ಹತ್ರ ಅಲ್ಲಿ ಸುಮಾರು ಹೊತ್ತು ನಿಂತ್ಕೊಂಡಿದ್ದೆ, ಒಬ್ರು ಬಂದು ಕೇಳಲಿಲ್ಲ. ನಾನು ಆನ್ಲೈನ್ ಅಲ್ಲಿ ಟ್ರೈ ಮಾಡ್ತೀನಿ, ಅದ್ರಲ್ಲೂ ಬರ್ತಾ ಇಲ್ಲ. ಹಿಂಗಿದ್ದಾಗ ಆನ್ಲೈನ್ ಅಲ್ಲಿ ಅಟ್ಲೀಸ್ಟ್ ಆದ್ರೂ ಬಡ್ಕೊಂತದೆ 1-1.5 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲಿ. ನಮ್ಗೆ ಏನ್ ಗೊತ್ತಾ, ನನಗೆ ವೈಟ್ ಫೀಲ್ಡ್ ಬರಕ್ಕೆ ಭಯ ಆಯ್ತಿತ್ತು. ಇಷ್ಟಿನ ಇಲ್ಲೇ ಒದ್ದಾಡ್ತಿದ್ದೀನಿ ನಾನು. ಏನಕ್ಕೆ ಅಂತಂದ್ರೆ ಇವರು ಸುಮ್ನೆ ಬಂದು ನಿನ್ನೆ ತನ 5,000 ಕಟ್ಬಿಟ್ಟು ಬಂದಿದ್ದೀನಿ. ಪುನಃ ಹಿಡಿದ್ಬಿಟ್ಟು ಅದಕ್ಕೆ ಬಂದ್ರೆ ನಮ್ಮ ಮನೇಲಿ ಸುಮ್ನೆ ಈಗ ಲೋನ್ ಕಟ್ಟಬೇಕು. ಈಗ 10ನೇ ತಾರೀಕು ಇವತ್ತು. ಏನಪ್ಪ ಮಾಡೋದು? ಗಾಡಿ ಲೋನಾ? ಹಿಂಗಾಗಿ ಎಷ್ಟ್ ದಿನ ಅಂತ ಇರಕಾಯ್ತದ ಹೇಳಿ? ಅದನ್ನು ಅವರು ಇಲ್ಲ ಈ ಕಂಪ್ನಿನ ಮುಚ್ಚಿಸ್ಬೇಕು. ಏನ್ ಹೇಳ್ತೀರಾ ಅದ್ರ ಬಗ್ಗೆ ನೀವು? ನೋಡಪ್ಪ, ನಮ್ಗೆ ಯಾವ್ದಾರು ಗೌರ್ಮೆಂಟ್ ಆ್ಯಪ್ ಮಾಡ್ಕೊಟ್ರೆ ಸರಿ. ಯಾಕಂದ್ರೆ ಯಾರು ಹೊರಗಡೆ ಬರಲ್ಲ. ಯಾಕಂತಂದ್ರೆ ನಮ್ಗೆ ಈಗ ಯಾರಿಗೂ ರೂಟ್ ಗೊತ್ತಿರಲ್ಲ. ಅವ್ರು ಎಲ್ಲೆಲ್ಲೋ ಹೋಗ್ಬೇಕು. ನೀವು ಎಲ್ಲಿ ಎಷ್ಟು ಅಂತ ಗೊತ್ತಿರುತ್ತೆ ಬೆಂಗಳೂರಲ್ಲಿ? ಗೊತ್ತಿರಲ್ಲ. ಯಾಕಂದ್ರೆ ಅವ್ರ ಆನ್ಲೈನ್ ಅಲ್ಲಿ ಬುಕ್ ಮಾಡಿದಾಗ ನಮ್ಗೆ ಕರೆಕ್ಟ್ ಆಗಿ ಕರ್ಕೊಂಡು ಬಿಡ್ಬೋದು. ಈಗ ಅಂತಂದ್ರೆ ಯಾರು ಹೊರಗಡೆ ಬರಲ್ಲ. ಈಗ ನಾವು ರೋಡಲ್ಲಿ ನಿಂತ್ಕೊಂಡು ಬನ್ನಿ ಅಂತ ಕರೆಯಕ್ಕಾಗುತ್ತಾ? ಯಾರು ಅಲ್ಲ, ಬಂದ್ರು ಏನ್ ಕೇಳ್ತಾರೆ, ಎಷ್ಟು ಅಂತ ಕೇಳ್ತಾರೆ. ನಾವ್ ಮೀಟರ್ ಹಾಕ್ತಿವಿ ಅಂದ್ರೆ ಇಲ್ಲ ನೋ ಮೀಟರ್, ನೀವೇ ಹೇಳಿ ಡೈರೆಕ್ಟ್ ಆಗಿ ಅಂತಾರೆ. ಏನಂತ ಹೇಳೋದು? ಅದ್ ನಾವ್ ಏನಾದ್ರು ಎಕ್ಸ್ಟ್ರಾ ಕೇಳಿದ್ರೆ ಜಾಸ್ತಿ ಕೇಳ್ಬಿಟ್ಟು ಆಟೋ ಡ್ರೈವರ್ ಅಂತಾರೆ. ಹೇಳ್ತಾರೆ. ಹಂಗಾಗದ ಪರಿಸ್ಥಿತಿ ಏನಿಲ್ಲ ಸರ್. ಇವಾಗ ಬಂದ್ನಲ್ಲ, ನಮ್ಗೇನು ಎಕ್ಸ್ಟ್ರಾ ಕೊಟ್ಟಿಲ್ಲ ಅಲ್ಲಿ. ಇವಾಗ ಇಲ್ಲಿಂದ ಬಂದೆ 20 ಕಿಲೋಮೀಟರ್ 280 ರೂಪಾಯಿ ಕೊಟ್ಟಾನ ರಾಪಿಡ್. ಅವ್ನು ಏನು ಎಕ್ಸ್ಟ್ರಾ ಕೊಟ್ಟಿಲ್ಲ. ಅದೆಲ್ಲ ಒಂಟಲ್ಲಿ ಇದು ಪೀಕ್ ಅವರ್ ಅಲ್ಲಿ ಕೊಡ್ತಾನ. ಆ ಟೈಮಲ್ಲೇ ಹಿಡಿಯೋದವ್ರು. ಆ ಟೈಮಲ್ಲೇ ಕಸ್ಟಮರ್ ಕೇಳ್ತಾರೆ, ಏನು ಎಷ್ಟು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅವ್ರು ಕೇಳ್ತಾರ. ಸರಿ, ಕೇಳ್ತಾರೆ. ಅವ್ರು ರಾಪಿಡ್ ಒಬ್ಬನ ನಾವು ಇವಾಗ ಮಾತಾಡಕ್ ಬಿಡಲ್ಲ ಅವರು. ಆ ಟೈಮಲ್ಲಿ ಅವ್ರನ್ನೇ ಕೇಳ್ತಾರೆ. ಅವ್ರನ್ನ ಕೇಳ್ಬಿಟ್ಟು ಅವರು ಏನು ಉತ್ತರ ಕೊಡ್ತಾರ. ಆಗ ನಮ್ನ ಕರೆಸ್ಬಿಟ್ಟು ಎಲ್ಲ ಬಿಲ್ ಹಾಕಿ ಕೊಡ್ತಾರೆ. ರಾಪಿಡ್ ಹೊಡಿಬಾರ್ದಂತ ಅವ್ರಿಗೆ ಯಾವ್ದು ಹೊಡಿಯಂಗಿಲ್ವಂತ. ರಾಪಿಡ್ ಹೊಡಿಯಂಗಿಲ್ಲ. ನಾನು ಆಫೀಸ್ ಹತ್ರ ತಗೋ ಕೊಟ್ಟಿದ್ದೀನಿ ನಿನ್ನೆ. ಇನ್ನು ಅದರಿಂದ ಏನು ಉತ್ತರ ಬಂದಿಲ್ಲ. ಫೋನ್ ಮಾಡ್ಬೇಕಿತ್ತು, ಒಂದ್ಸಲ ಫೋನ್ ಮಾಡಿ ಕೇಳ್ಬೇಕು. ಮಾಡಿದ್ರೆ ಅವ್ರು ಯಾರು ಇದ್ ಮಾಡ್ತಾ ಇಲ್ಲ. ನಾವೇ ಫೋನ್ ಮಾಡ್ತೀವಿ ಅಂತಾರೆ. ಹಂಗಾದ್ರೆ ಇವಾಗ್ಲೂ ಕಷ್ಟಕರನೇ. ಕಷ್ಟ ಜೀವನ. ಏನಾಗ್ಬಿಡೋದು ಇವತ್ತು 10 ಅಲ್ಲ 6,000 ರೂಪಾಯಿ ಅಂತಂದ್ರೆ ಅದಕ್ಕೆ ಇನ್ನೊಂದ್ 4,000 ಹಾಕಿದ್ರೆ ಒಂದು EMI ಆಗಿರೋದು. ಅದಲ್ಲ, ಇವತ್ತು 10 ಕಟ್ಬೇಕು ಹೋಗಿ. ಇವ್ರು 5,000 ಅದ್ರಲ್ಲೇ ಕಿತ್ಕೊಬಿಟ್ರಲ್ಲ, ನಾನ್ ಹೆಂಗ್ ಕಟ್ಲಿ ಇವಾಗ? ಅದೇ ಕಷ್ಟ ನಮ್ಗೆ. ಫಸ್ಟ್ ಆಫ್ ಆಲ್, ಇಲ್ಲ ಅಂದ್ರೆ ಇವರು ಇದನ್ನ ನಿಲ್ಸ್ಬೇಕು, ಅಗ್ರಿಕಲ್ಚರ್ ಕಂಪ್ನಿನ ನಿಲ್ಸ್ಬಿಟ್ಟು ಮಿಕ್ಕಿದ ಆಮೇಲೆ ಏನಾದ್ರು ಡ್ಯೂಟಿ ಮಾಡಿದ್ರೆ ಒಂದ್ ಲೆಕ್ಕಾಚಾರ. ನೋಡಪ್ಪ ನೀವ್ ಹಾಕಿದಿರಾ ಕಾಕಿ ಶರ್ಟ್ ಪ್ಯಾಂಟ್ ಹಾಕಿದಿರಾ, ಹೌದು, ಅದಕ್ಕೆ ಫುಲ್ ಸ್ಲೀವ್ ಇರ್ಬೇಕು. ಆಫ್ ಹಾಕೊಳಂಗಿಲ್ಲ ಅಂದ್ರೆ ಏನ್ ಅರ್ಥ? ಅಯ್ಯಪ್ಪ, ಅವರೇ ಹಾಕೊಳಲ್ವಲ್ಲ ಫುಲ್ ಸ್ಲೀವ್. ನಮ್ಗೆ ಇದ್ ಮಾಡ್ತಾರ ಬಂದು. ಏನೋ ಅಲ್ಲ, ಅದೇ ದುಡ್ಕೊಂಡ್ ತಿನ್ನೋರ್ಗೆ ಅದ್ ಹಿಡ್ಕೊಂಡ್ ಏನೋ ಮಾಡಿದ್ರು ಅನ್ನೋ ಲೆಕ್ಕಾಚಾರ ಆಗೋಯ್ತು ಇವ್ರುಗಳದು. ಯಾಕಂತಂದ್ರೆ ಈಗ ಹೆಂಗಾಗ್ಬಿಡೋದು ಅಂತಂದ್ರೆ, ಕನ್ನಡ ನಾವು ಡ್ಯೂಟಿ ಮಾಡ್ಕೊಂಡು ನಾವು ಕಷ್ಟ ಪಡ್ಕೊಂಡು ದುಡಿತಾ ಇದೀವಿ, ಯಾರು ತಲೆ ಹೊಡಿತಾ ಇಲ್ಲ, ಏನಿಲ್ಲ ಅಂತವ್ರು ಬಂದು ಹಿಂಗ್ ಫೈನ್ ಹಾಕೋದು, ಅದಿರ್ಲಿ ಇದಿರ್ಲಿ ಫುಲ್ ಸ್ಲೀವ್ ಅಲ್ಲಿ ಹಾಕಿ ಅಂತಂದ್ರೆ ಕಷ್ಟ ಆಗ್ತದೆ. ಹಿಂಗಿದೆ. ಸರಿ ಅಣ್ಣ, ನಿಮ್ ವಿಡಿಯೋನ ನಾನು ಯೂಟ್ಯೂಬ್ಗೆ ಹಾಕ್ತೀನಿ, ತೊಂದ್ರೆ ಇಲ್ಲ ತಾನೆ? ಇಲ್ಲ, ಏನಿಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು. ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಸ್ನೇಹಿತರೆ, ಸೈಡ್ ಸ್ಟಿಕ್ಕರ್ ಅಂತ ಅಂದ್ರೆ ಇಲ್ಲಿ ಹಾಕ್ತಾರೆ, ಆಯ್ತಾ? ಇಲ್ಲಿ ಜಾಗದಲ್ಲಿ ಬರುತ್ತೆ, ಒಂದು ನಂಬರ್ ಹಾಕಿ ಕಟಿಂಗ್ ಮಾಡಿ ಹಾಕಿಸ್ಬೇಕು. ಸಿಕ್ಕಿದಾಗ ಅವರು ಏನೋ ಒಂದು ಹಿಡ್ಕೋಬೇಕಲ್ವಾ, ಹಿಡ್ದಾಗ ಅದೆಲ್ಲ ಮಾಮೂಲಿ. ಏನೋ ಒಂದು ಕೇಳ್ತಾರೆ. ಸರಿನಾ? 2 ಸೈಡ್ ಇರಬೇಕು.
ಲೆಫ್ಟು ರೈಟಲ್ಲೇ ಏನೊಂದು 150 180 200 ರೂಪಾಯಿಗೆಲ್ಲ ಮಾಡಿಕೊಡ್ತಾರೆ ಅದು. ಸೊ ಈ ಥರ ಇರುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಫೈನ್ ಹಾಕಿಸ್ಕೋಬೇಕಾಗುತ್ತೆ. ಹಂಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಂದರೆ 1000 ರೂಪಾಯಿ ಅಂತೆ, 1000 ರೂಪಾಯಿ ದುಡಿಯೋದಂತಂದರೆ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಸುಮ್ಮನೆ ವ್ಯರ್ಥ ಮಾಡೋದು ಬೇಡ. ಹಂಗಾಗಿ ಹೋಗಿ ಫಸ್ಟು ನಿಮ್ಮ ಗಾಡಿಗಳಿಗೆ ಸ್ಟಿಕ್ಕರ್ ಇಲ್ಲ ಅಂತಂದರೆ ಸ್ಟಿಕ್ಕರ್ ಹಾಕಿಸ್ಕೊಳ್ಳಿ, ಸೈಡ್ ಸ್ಟಿಕ್ಕರು. ಅದು ಮುಂಚೆಯಿಂದನೂ ಇದೆ ರೂಲ್ ಅದು. ಬಟ್ ಇವರು ಏನು ಗೊತ್ತಾ, ಕೆಲವ್ರಿಗೆಲ್ಲ ಗೊತ್ತಿರಲ್ಲ ಪಾಪ, ಅಮಾಯಕರು ಕೂಡ ಇರ್ತಾರೆ, ಏನೇನೋ ಕೇಳ್ಬಿಡ್ತಾರೆ. ತುಂಬ ಜನ ಕೇಳ್ತಿದ್ರೆ ಡಿಸ್ಪ್ಲೇ ಕಾರ್ಡ್ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು. ಡಿಸ್ಪ್ಲೇ ಕಾರ್ಡ್ ಕೂಡ ಅವಶ್ಯಕತೆ ಇಲ್ಲ. ಮುಂಚೆ ಒಂದು ನಾನು ಕೇಳ್ಪಟ್ಟಿದ್ದೆ, ಗೌರ್ಮೆಂಟಿಂದಾನೆ ಅಂದರೆ ಕೋರ್ಟಿಂದಾನೆ ಅದು ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ತೆಗ್ದಾಕಿ ಅಂತ ಹೇಳಿದ್ದಾರೆ. ಯಾರು ಗೊತ್ತಿರಲ್ಲ, ಅಮಾಯಕರು ಇರ್ತಾರಲ್ವ, ಅವ್ರ ಹತ್ರ ಕಿತ್ಕೋತಾರೆ ಏನಾದರೂ ಒಂದು ಎದುರಿಸಿ ಬದಲಿಸಿ. ಅದು ಬೇಕು ಇದು ಬೇಕು, ಫುಲ್ ಸ್ಲೀವಲ್ಲಿ ಶರ್ಟ್ ಬೇಕು ಅಂತ. ಅದು ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಏನೋ ಗೊತ್ತಿಲ್ಲ. ನೋಡಿ, ಇವೆಲ್ಲ ಹೊಸದಾಗಿ ಬರ್ತಿರೋ ಅಂಥದ್ದು. ಇನ್ನು ಕೆಲವ್ರು ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಬಗ್ಗೆ ಅಷ್ಟು ನಾಲೆಜ್ ಇರೋದಿಲ್ಲ, ಆಯಿತಾ. ಅವ್ರಿಗೆ ಏನೋ ಭಯ ಬಿದ್ದುಬಿಡ್ತಾರೆ, ಹಿಡ್ದಿದ ತಕ್ಷಣ ಏನೋ ಆಗೋಗುತ್ತೆ ಅಂತ. ಯಾರೂ ಭಯ ಪಡೋಕ್ಕೆ ಹೋಗಬೇಡಿ. ಯೆಲ್ಲೋ ಕಲರ್ ಒಂದು ಸ್ಲಿಪ್ ನೋಡಿದ್ರಲ್ವ, ಆ ಥರ ಸ್ಲಿಪ್ ಬರ್ಕೊಡ್ತಾರೆ. ನಿಮ್ಮ ಹತ್ರ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ತೋರಿಸಿ. ಯಾವುದೇ ಆದರೂ ಇಲ್ಲ ಅಂತಂದರೆ ಅದಕ್ಕೆ ಮಾತ್ರ ಬರೆಸ್ಕೊಳ್ಳಿ. ಅದು 7 ದಿನದಲ್ಲಿ ಬಂದು ಒಂದೊಂದು ಸತಿ RTOದಲ್ಲಿ ಬಂದು ತೋರಿಸಿ ಅಂತ ಹೇಳ್ತಾರೆ ಡಾಕ್ಯುಮೆಂಟ್ಸ್ನ. ಅವಾಗ ತಗೊಂಡೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ತೋರಿಸ್ಕೊಳ್ಳಿ. ತೋರಿಸಿದ್ರೆ ಅದು ಯಾವುದಿಲ್ಲ ಅದಕ್ಕೆಲ್ಲ ಫೈನ್ ಹಾಕ್ತಾರೆ. ಇರೋದಕ್ಕೆ ಓಕೆ ಅಂತ ಅಂದ್ಬಿಟ್ಟು ಅದನ್ನು ಫೈನ್ನ ತೆಗ್ದಾಕ್ತಾರೆ. ಸೊ ಅಷ್ಟೇ, ಇನ್ನೇನಿಲ್ಲ. ಸೈಡ್ ಸ್ಟಿಕ್ಕರು ಇಷ್ಟೊಂದಿತ್ತು ಅಂದರೆ ಸಾಕು. ಅದ್ರ ಜೊತೆಗೆ ಏನಪ್ಪ ಅಂದರೆ ಆಶ್ಚರ್ಯಕರವಾದ ವಿಷಯ, ಆನ್ಲೈನ್ ಅಗ್ರಿಕೇಟರ್ ಕಂಪ್ನಿನಲ್ಲಿ ಡ್ಯೂಟಿ ಮಾಡಿದ್ರೆ ಹಿಡಿತಾರೆ ಅನ್ನೋದೇ ಆಶ್ಚರ್ಯ. ನಾನೇ ಕನ್ಫ್ಯೂಸ್ ಆಗೋದೆ, ಶಾಕ್ ಆಗಿಬಿಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ನಾನು ಅದರಲ್ಲೇ ಡ್ಯೂಟಿ ಮಾಡ್ತಿರೋದು. ಅರೌಂಡ್ ಇಲ್ಲೇನೆ ಇದೆ. ಇಲ್ಲಿ ಬಂದು ಆಲ್ರೆಡಿ ಇಲ್ಲಿ ಯಾವುದೋ ವೈದ್ಯಕೀಯ ಹಾಸ್ಪಿಟ್ಲ್ ಹತ್ರ ಇದ್ದೀನಿ. ನೋಡಿ, ಸುಮಾರು ಗಾಡಿಗಳು ನಿಂತಿದ್ದಾವೆ. ಇಲ್ಲಿ ಮುಂದೆ ಸ್ವಲ್ಪ ಮುಂದೆ ಹೋಯ್ತು ಅಂದರೆ ಇನ್ನೂ ತುಂಬ ಗಾಡಿಗಳು ನಿಂತಿದ್ದಾವೆ. ಯಾರೂ ಒಬ್ಬರು ಬಂದು ಕೇಳಲ್ಲ, ಆಯಿತಾ, ಮೀಟ್ರ್ ಹಾಕ್ಕೊಂಬನ್ನಿ ಅಂತ. ಮೀಟ್ರ್ ಹಾಕ್ತೀವಿ ಅಂತಂದರೆ ಅವರೇ ಹೇಳ್ಬಿಡ್ತಾರೆ, ಬೇಡ ನಾವು ಇಷ್ಟು ಕೊಡ್ತೀವಿ ಅಂತಾರೆ. ಇನ್ನು ಕೆಲವೊಬ್ರು ಓಲಾದಲ್ಲಿ ಇಷ್ಟು ತೋರಿಸೈತೆ ಅಷ್ಟೇ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅಂಥ ಮೂಮೆಂಟಲ್ಲಿ ಏನು ಮಾಡೋದು? ಸೊ ಇದ್ರ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಅವರು ಸುಮ್ಮನೆ ಅಮಾಯಕರನ್ನ ಹಿಡಿದು ಈ ಥರ 5,000 ಸಾವಿರ 6,000 ಸಾವಿರ ಫೈನ್ ಹಾಕೋದು ಯಾವುದೇ ಥರ ಸೆನ್ಸ್ ಇಲ್ಲ, ಆಯಿತಾ. ಬೇಜಾರಾಗುತ್ತೆ. ಅವ್ರು ದುಡಿಯೋ ದುಡ್ಡನ್ನು ತಗೊಂಡಾಗ ಹಿಂಗೆ ಫೈನ್ ಹಾಕಿದ್ರೆ ಹಾಕ್ಲಿ. ಏನೋ ಒಂದು 500,000 ನೋಡಪ್ಪ ಹಿಂಗೆ ಮಾಡಬೇಡ ಅಂತ ಅಂದ್ಬಿಟ್ಟು ಹಾಕಿದ್ರೆ ಒಂದು ಬೆಟರು. ನೋಡಬೇಕು ಇನ್ನು ರ್ಯಾಪಿಡ್ ಅವ್ರ ಕಡೆಯಿಂದ ಅಂತ ಅವ್ರಿಗೆ ಫೈನ್ ಹಾಕಿರೋದು. ಬಟ್ ಏನಂತಂದರೆ ರ್ಯಾಪಿಡೋದವರೆಲ್ಲ ಈಸ್ಕೊಂಡಿದ್ದಾರಂತೆ ಡಾಕ್ಯುಮೆಂಟ್ಸು. ಅಮೌಂಟ್ ರಿಲೀಸ್ ಮಾಡ್ತಾರ ಅಂತ ನೋಡಬೇಕು. ರ್ಯಾಪಿಡೋದವ್ರಾದರೆ ಅಟ್ಲೀಸ್ಟು ಅವ್ರದ್ದು ಕಸ್ಟಮರ್ ಕೇರ್ ಇದೆ, ನಮ್ಮ ಹತ್ರಂದು ಕಸ್ಟಮರ್ ಕೇರ್ ಇದೆ. ಊಬರ್ ಒಂದು ಏನು ಕತೆ ಗೊತ್ತಿಲ್ಲ. ಓಲಾದೊಂದಂತೂ ಯಾವುದೇ ಥರ ಕಸ್ಟಮರ್ ಕೇರ್ ಇಲ್ಲ ಅಂದ್ಕೊಂಡಿದ್ದೀನಿ. ನಾನು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟೆ ಆಗೋಯ್ತು. ಒಂದು 2-3 ವರ್ಷ 3 ವರ್ಷ ಮೇಲೇ ಆಗೋಗಿದೆ. ಊಬರ್ ಒಂದು ಸೇಮ್ ಕೇಸೇನೆ. ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಮೇಲ್ ಮಾಡಿ ಸಾಲ್ವ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಒಂದೊಂದು ಸತಿ ಸಾಲ್ವ್ ಆಗುತ್ತೆ, ಒಂದೊಂದು ಸತಿ ಸಾಲ್ವ್ ಆಗೋಲ್ಲ. ಇವ್ರದ್ದೆಲ್ಲ ಕಸ್ಟಮರ್ ಕೇರ್ ಇದೆಯಾ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇದು ವೈಟ್ ಫೀಲ್ಡಲ್ಲಿ ಸುಮಾರು ಗಾಡಿಗಳನ್ನ ಹಿಡಿತಾ ಇದ್ದಾರೆ. ನೀವು ನೋಡ್ಬೋದು, ಈ ಥರ ಸಿಂಗಲ್ ಡೂಮು ಮತ್ತು ಅದ್ರ ಜೊತೆಗೆ ಯೂನಿಫಾರ್ಮ್ ಹಾಕಿರೋದು ಇರುವಾಗ ಅಂಥವ್ರಿಗೆ ತುಂಬ ಪೊಲೀಸರು ಹಿಡಿತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಹಿಡಿತಾ ಇದ್ದಾರೆ. ಈಗ ರಿಕಾರ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಆಗ್ಲಿಂದ ಒಂದು 5-6 ಗಾಡಿಗಳನ್ನ ಹಿಡ್ದಿದ್ದಾರೆ. ಇಲ್ಲಿ ಒಂದೇ ಜಾಗ ಅಂತಲ್ಲ, ಎಲ್ಲ ಕಡೆನೂ ಸೇಮ್ ಸಿಚುವೇಶನ್ನೇ ಇರೋದಾಯ್ತಾ. ಎಲ್ಲ ಪೊಲೀಸರು ಹಿಡಿತಾ ಇದ್ದಾರೆ. ಬಟ್ ಅವ್ರಿಗೆ ಡೌಟ್ ಬಂದರೆ ಆ ಗಾಡಿಗಳನ್ನ ಹಿಡಿತಾ ಇರ್ತಾರೆ. ಸೊ ಅದು ಮೇಯ್ನಾಗಿ ಹಿಡ್ದಿದ್ದೆ ಯೂನಿಫಾರ್ಮ್ಗೋಸ್ಕರ.